ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರೋಂಥ ಮತ್ತು ಮುದ್ದೆಗೆ ತುಂಬಾ ಸಖತ್ತಾಗಿರೋಂಥ ಅರವೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಉಪ್ಸಾರು ಮಾಡ್ತಾಯಿದ್ದೀನಿ. ಅಂದರೆ ಸಪ್ಪೆ ಸಾರು, ಅಂದರೆ ಖಾರನ ಸಪ್ರೇಟಾಗಿ ಎತ್ತಿಟ್ಟು ನೀವು ಖಾರನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಖಾರ ಹಾಕ್ದಿರ ಮಾಡ್ತೀರೋ ಅಲ್ವಾ, ಅದಕ್ಕೋಸ್ಕರ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ 1/4 ಬೌಲ್ನಷ್ಟು ಹಲಸಂದೆ ಕಾಳನ್ನ ಹಾಕ್ಕೊತಾ ಇದ್ದೀನಿ. ನೀವು ಈ ಥರ ಬಿಳಿ ಹಲಸಂದೆ ಕಾಳನ್ನ ಹಾಕ್ಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಾಳನ್ನ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಮತ್ತೆ ಅದೇ ಕಾಳಿಗೆ ಬೇರೆ ನೀರನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಕಾಳು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂದಮೇಲೆ ಓಪನ್ ಮಾಡ್ತಾಯಿದ್ದೀನಿ. 1 ವಿಷಲ್ ಬಂದರೆ ಸಾಕು, ಯಾಕಂದರೆ ಸೊಪ್ಪನ್ನು ಕೂಡ ಹಾಕಬೇಕು. ಅದಕ್ಕೋಸ್ಕರ ಅರವೆ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿ ತೊಳೆದು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈ ಥರ ಅರವೆ ಸೊಪ್ಪು ಮತ್ತು ಹಲಸಂದೆ ಕಾಳು ಹಾಕಿ ಸಪ್ಪೆ ಸಾರು ಮಾಡಿ, ಹಾಗೆ ಜೊತೆಗೆ ನೀವು ಪಲ್ಯ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ 1 ವಿಷಲ್ ಕೂಗಿಸ್ಕೊಂಡು ಓಪನ್ ಮಾಡಿ ತೋರಿಸಿದ್ದೀನಿ. ನೋಡಿ, ಕರೆಕ್ಟಾಗಿ ಬೆಂದಿದೆ. ಹಲಸಂದೆ ಕಾಳು ಹಾಕೊಂಡ್ಮೇಲೆ 1 ವಿಷಲ್ಲು, ಸೊಪ್ಪು ಹಾಕೊಂಡ್ಮೇಲೆ 1 ವಿಷಲ್ಲು ಕೂಗಿಸ್ಕೊಂಡಿದ್ದೀನಿ. ಈಗ ಬೆಂದಿರೋಂಥ ಸೊಪ್ಪು ಮತ್ತು ಕಾಳನ್ನ ಸೋರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಫ್ರಿಜ್ನಲ್ಲಿ ನೀವು ಆಲ್ರೆಡಿ ಉಪ್ಸಾರಿನ ಖಾರ ಏನಾದ್ರು ಇದ್ದರೆ ಈ ಥರ ಸಪ್ಪೆ ಸಾರು ಮಾಡ್ಕೊಂಬಿಡಿ, ದಿಢೀರಂತ ಅಡುಗೆ ಮಾಡ್ಕೊಬೋದು. ಇವಾಗ ಸೊಪ್ಪನ್ನ ಬೇರೆ ಇಟ್ಟು ಸಪ್ಪೆ ಸಾರನ್ನ ಬೇರೆ ಇಟ್ಕೊಂಡಿದ್ದೀನಿ. ಜಾರ್ಗೆ ಸ್ವಲ್ಪ ಬೆಂದಿರೋ ಅಂಥ ಕಾಳು ಮತ್ತು ಸ್ವಲ್ಪ ಸೊಪ್ಪನ್ನ ಹಾಕಿ ರುಬ್ಕೊಂಬರೋಣ. 1 ಸೋಟು ಹಾಕ್ಕೊಂಡ್ರೆ ಸಾಕು. ರುಬ್ಬಿದ್ದಾಗಿದೆ. ಇವಾಗ ರುಬ್ಬಿರೋ ಅಂಥ ಸೊಪ್ಪು ಮತ್ತು ಕಾಳನ್ನ ಸಪ್ಪೆ ಸಾರು ಇತ್ತಲ್ವ, ಅದಕ್ಕೆ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ. ಹಾಗೆಯೇ ಜಾರ್ಗೆ ಸ್ವಲ್ಪನೇ ನೀರು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಖಾರ ಬೇಕು ಅಂತಂದರೆ ನಾನು ಇದರಲ್ಲಿ ಖಾರದ್ದು ವಿಡಿಯೋ ಮಾಡಿ ತೋರಿಸಿಲ್ಲ, ಯಾಕಂದರೆ ಆಲ್ರೆಡಿ ನನ್ನದು ಖಾರ ಫ್ರಿಜ್ಜಲ್ಲಿತ್ತು, ಹಾಗಾಗಿ ಸಾಂಬಾರು ಮಾತ್ರ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಉಪ್ಸಾರಿನ ಖಾರ ಬೇಕು ಅಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ಅದನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಉಪ್ಸಾರಿನ ಖಾರ ಹೇಗೆ ಮಾಡೋದು ಅಂತ ಸಿಕ್ಕತ್ತೆ. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಪಕ್ಕದಲ್ಲಿ ಇವಾಗ ಕಾಳು ಮತ್ತು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋಣ, ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆನ ಹಾಕಿ ಬಾಣಲಿಗೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಈರುಳ್ಳಿನ ಹಾಕಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಸೋಸಿಟ್ಕೊಂಡಿರೋ ಅಂಥ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡೋಣ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಆದಮೇಲೆ ನಿಮಗೆ ಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಕಾಯಿ ತುರಿನ ಹಾಕ್ಕೊತಾ ಇಲ್ಲ, ಹಾಗೇ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಪಲ್ಯನೂ ರೆಡಿ ಆಯಿತು. ಸಾಂಬಾರು ಕುದೀತಾ ಇದೆ. ಸಾಂಬಾರು ಕುದಿಯುವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ಯಾಕಂದರೆ ನೀವು ಸಪ್ಪೆ ಸಾಂಬಾರಿಗೆ ಉಪ್ಪು ಹಾಕಿರ್ತಾರಲ್ವ, ಅದು ಸರಿ ಇದೆಯಾ ಇಲ್ವಾ ಅಂತ. ಅಕಸ್ಮಾತ್ ಏನಾದರೂ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಈ ಟೈಮಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ. ನಾನಿವಾಗ ಸಾಂಬಾರಿಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ, ಅದೇ ಸರಿ ಹೋಯಿತು. ಹಾಗಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಮುದ್ದೆಗಂತೂ ಈ ಥರ ಸಪ್ಪೆ ಸಾರು ಉಪ್ಸಾರು ಮಾಡಿಕೊಂಡ್ರೆ, ಫ್ರಿಜ್ಜಿನಲ್ಲಿ ಖಾರ ಇರುತ್ತಲ್ವ, ಜೊತೆಗೆ ಯೂಸ್ ಮಾಡ್ಕೊಂಡು ನೋಡಿ, ತುಂಬಾ ಫಾಸ್ಟಾಗಿ ಹಾಗೆ ರುಚಿಯಾಗಿರೋಂಥ ಉಪ್ಸಾರು ನಿಮ್ಗೆ ರೆಡಿ ಆದಂಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪ್ಲೀಸ್ ಮರಿದಿರ ಕಮೆಂಟ್ ಮಾಡ್ತೀರಾ ಅಲ್ವಾ. ಹಾಗೆಯೇ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು.